ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಈ ಪೇಪರಿಂದ ಸ್ಟ್ರಕ್ಚರ್ ಫ್ಯಾಕ್ಟರ್ ಆಫ್ SC BCC ಆ್ಯಂಡ್ FCC ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಸ್ಟ್ರಕ್ಚರ್ ಫ್ಯಾಕ್ಟರ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ನ ನೋಡ್ತಾ ಬಂದಂಗೆಲ್ಲ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾಯಿದೆ. ಸೊ ಹಾಗಾಗಿ ಕ್ರಿಸ್ಟಲ್ ಸ್ಟ್ರಕ್ಚರ್ ಮೇಲೇ ಸಾಕಷ್ಟು ಕ್ವೆಶನ್ಸ್ ಬಂದರೂ ಕೂಡ ಈ ಟಾಪಿಕ್ ಕೂಡ ಬರೋದು ಚಾನ್ಸಸ್ ಬಹಳ ಇರೋದ್ರಿಂದ ಈ ಟಾಪಿಕ್ ಮೇಲೆ ಮಾಡ್ತಾಯಿದ್ದೀನಿ. ಆ್ಯಂಡ್ ಈಸಿಯಾಗಿ ನೀವು ಈ ಕ್ವೆಶನ್ಸ್ನ ಆನ್ಸರ್ ಮಾಡ್ಬೋದು ಸ್ಟ್ರಕ್ಚರ್ ಫ್ಯಾಕ್ಟರ್ ಮೇಲೆ. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ ಆ್ಯಂಡ್ ದಿಸ್ ವಿಡಿಯೋ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಸೊ ಸ್ಟಾರ್ಟ್ ಮಾಡೋಣ. ಸ್ಟ್ರಕ್ಚರ್ ಫ್ಯಾಕ್ಟರ್ ಫಾರ್ SC BCC ಆ್ಯಂಡ್ FCC ವಿತ್ PYQs. ಸೊ ಹಿಯರ್ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಸ್ಟ್ರಕ್ಚರ್ ಫ್ಯಾಕ್ಟರ್. ಸೊ ಫಸ್ಟು ಸ್ಟ್ರಕ್ಚರ್ ಫ್ಯಾಕ್ಟರ್ ಅಂದರೆ ಏನು ಅಂತ ನೋಡ್ಬೇಡ ಡೆಫಿನೇಷನ್ನು. ಇನ್ ಕಂಡೆನ್ಸ್ಡ್ ಮ್ಯಾಟರ್ ಫಿಸಿಕ್ಸ್ ಆ್ಯಂಡ್ ಕ್ರಿಸ್ಟಲೋಗ್ರಫಿ, the structure factor is a mathematical description of how a material scatters incident radiation. It is a critical tool in the interpretation of scattering patterns, interference patterns obtained in X-ray, electron and neutron diffraction experiments. ಸೊ ಇದು ಏನು ಅಂತ ನೋಡೋದಾದರೆ, ಈಗ ಸ್ಟ್ರಕ್ಚರ್ ಫ್ಯಾಕ್ಟರ್ ಅಂದರೆ ಏನು ಅಂತ ಡೆಫಿನೇಷನ್ ಹೇಳಿದೆ ನಾನು. In condensed matter physics and crystallography, structure factor is a mathematical description of how a material scatters incident radiation. ಸೊ ಇವಾಗ ನಾವು ಯಾವುದಾದ್ರೂ ಒಂದು ಮೆಟೀರಿಯಲ್ನಲ್ಲಿ ಎಕ್ಸ್ರೇನ ಪಾಸ್ ಮಾಡಿದ್ರೆ ಸೊ ಹೌ ಇಟ್ ಸ್ಕ್ಯಾಟರ್ಸ್ ದಟ್ ರೇಡಿಯೇಷನ್ ಅನ್ನೋದನ್ನು ಸ್ಟಡಿ ಮಾಡೋದಕ್ಕೆ ನಾವು ಸ್ಟ್ರಕ್ಚರ್ ಫ್ಯಾಕ್ಟರ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಅ ಕ್ರಿಟಿಕಲ್ ಟೂಲ್ ಇನ್ ದ ಇಂಟರ್ಪ್ರಿಟೇಷನ್ ಆಫ್ ಸ್ಕ್ಯಾಟರಿಂಗ್ ಪ್ಯಾಟರ್ನ್ಸ್. ಸೊ ಸ್ಕ್ಯಾಟ್ರಿಂಗ್ ಪ್ಯಾಟರ್ನ್ಸ್ನ ಸ್ಟಡಿ ಮಾಡಿಬಿಟ್ಟು, ಅಂದರೆ ಇಲ್ಲಿ ಏನು ರಿಸಲ್ಟೆಂಟ್ ಸ್ಕ್ಯಾಟ್ರಿಂಗ್ ಪ್ಯಾಟರ್ನ್ ಬರುತ್ತೆ ಅದನ್ನು ಸ್ಟಡಿ ಮಾಡಿಬಿಟ್ಟು ನಾವು ಸ್ಟ್ರಕ್ಚರ್ ಫ್ಯಾಕ್ಟರ್ ಏನು ಅಂತ ಹೇಳ್ತೀವಿ. ಒಬ್ಟೈನ್ ಇನ್ ಎಕ್ಸ್ರೇ, ಎಲೆಕ್ಟ್ರಾನ್ ನ್ಯೂಟ್ರಾನ್ ಡಿಫ್ರಾಕ್ಷನ್ ಎಕ್ಸ್ಪೆರಿಮೆಂಟ್ಸ್. ಸೊ ಈಗ ಸ್ಟ್ರಕ್ಚರ್ ಫ್ಯಾಕ್ಟರ್ದು ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ದು ನೋಡೋದಾದರೆ, ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ನಲ್ಲಿ ಟೋಟಲ್ ನಂಬರ್ ಆಫ್ ಆಟಮ್ಸ್ ಎಷ್ಟಿರುತ್ತೆ? 8 ಆಟಮ್ಸ್ ಅಟ್ 8 ಕಾರ್ನರ್ಸ್ ಇರುತ್ತೆ. ಸೊ ಈ 8 ಆಟಮ್ಸ್ ಅಟ್ ಕಾರ್ನರ್ಸ್ ಇದ್ದರೆ, ಇವಾಗ ನೀವು ಇದರಲ್ಲಿ ಎಕ್ಸ್ರೇ ಪಾಸ್ ಮಾಡಿದಾಗ ಈ ಎಕ್ಸ್ರೇ ಪಾಸ್ ಆಗಿದ್ದೇನಾಗುತ್ತೆ, ಈ 8 ಆಟಮ್ಸ್ ಏನು ಪಾರ್ಟಿಷನ್ ಇದೆ ಸೊ ಅದು ಎಲ್ಲನೂ ಎಕ್ಸ್ರೇನ ಸ್ಕ್ಯಾಟರ್ ಮಾಡುತ್ತೆ. ಸೊ ಎಲ್ಲ 8 ಆಟಮ್ಸು ಅಟ್ ದ ಕಾರ್ನರ್ ಸ್ಕ್ಯಾಟರ್ಸ್ ದಿಸ್ ಎಕ್ಸ್ರೇ ಇನ್ಸಿಡೆಂಟ್ ಆನ್ ದಟ್. ಬಟ್ ಒನ್ ಥಿಂಗ್ ವಿ ಶುಡ್ ರಿಮೆಂಬರ್, 8 ಆಟಮ್ಸು ಕಂಪ್ಲೀಟಾಗಿ ಒಂದು ಸಿಂಪಲ್ ಕ್ಯೂಬಿಕ್ನಲ್ಲಿ ಇರಲ್ಲ. ಅದರದ್ದು ಜಸ್ಟ್ 1/8 ಪಾರ್ಟ್ ಅಷ್ಟೇ ಒಂದು ಲ್ಯಾಟಿಸ್ನಲ್ಲಿ ಇರುತ್ತೆ. ಅಂದರೆ ಟೋಟಲ್ ನಂಬರ್ ಆಫ್ ಆಟಮ್ಸ್ ಎಷ್ಟಿರುತ್ತೆ ಸಿಂಪಲ್ ಕ್ಯೂಬಿಕ್ನಲ್ಲಿ? 1 ಆಟಮ್. ಸೊ ಹಾಗಾಗಿ ರಿಸಲ್ಟೆಂಟ್ ಏನು ಬರುತ್ತೆ, ಇದೆಲ್ಲನೂ ಸ್ಕ್ಯಾಟ್ರ್ ಆಗಿದ್ದು ಎಕ್ಸ್ರೇನೋ ಏನಾಗುತ್ತೆ, ಇಂಟರ್ಫರೆನ್ಸ್ ಪ್ಯಾಟ್ರನ್ ಆಗಿ ಬರುತ್ತೆ. ಇಂಟರ್ಫರೆನ್ಸ್ ಅಂದರೆ ಏನು? ಒಂದು ವೇವು ಇನ್ನೊಂದು ವೇವ್ ಎರಡೂ ಸೇರಿಬಿಟ್ಟು ದೊಡ್ಡ ವೇವ್ ಬರೋದನ್ನು ನಾವು ಇಂಟರ್ಫರೆನ್ಸ್ ಅಂತ ಓದಿದ್ದೀವಿ PUನಲ್ಲಿ. ಸೊ ಆ ಇಂಟರ್ಫರೆನ್ಸ್ ಆಗಿ ಬಂದಿರೋ ರಿಸಲ್ಟೆಂಟ್ ಸ್ಕ್ಯಾಟರ್ಡ್ ಎಕ್ಸ್ರೇನ ಸ್ಟಡಿ ಮಾಡಿಬಿಟ್ಟು ಈ ಕ್ರಿಸ್ಟಲ್ ಸ್ಟ್ರಕ್ಚರ್ದು ನಾವು ಸ್ಟಡಿ ಮಾಡ್ಬೋದು. ಸೊ ಅದಕ್ಕಾಗಿ ಸಿಂಪಲ್ ಕ್ಯೂಬಿಕ್ದು ಏನು 8 ಆಟಮ್ಸು, ದಟ್ ಈಸ್ 8 ಆಟಮ್ಸ್ ಅಟ್ ದ ಕಾರ್ನರ್, ದಟ್ ಈಕ್ವಲೆಂಟ್ ಆಟಮ್ ವಿಲ್ ಬಿ 1 ಆಟಮ್ ಆ್ಯಂಡ್ ದ ರಿಸಲ್ಟೆಂಟ್ ಸ್ಕ್ಯಾಟರ್ಡ್ ಎಕ್ಸ್ರೇ ಈಸ್ ಒಬ್ಟೈನ್ಡ್ ಹಿಯರ್. ಸಿಮಿಲರ್ಲಿ BCC ಸ್ಟ್ರಕ್ಚರ್ದು ನೋಡೋದಾದರೆ, BCC ಸ್ಟ್ರಕ್ಚರ್ನಲ್ಲಿ ಏನಿರುತ್ತೆ? ಸೊ ಅಗೇನ್ 8 ಆಟಮ್ಸ್ ಅಟ್ ದ ಕಾರ್ನರ್ ಆ್ಯಂಡ್ 1 ಆಟಮ್ ಅಟ್ ದ ಸೆಂಟರ್. ಸೊ ಇದರಲ್ಲಿ ಕೂಡ ಎಕ್ಸ್ರೇಸ್ ಪಾಸ್ ಮಾಡಿದ್ರೆ ಎಲ್ಲ 8 ಆಟಮ್ಸ್ ಅಟ್ ದ ಕಾರ್ನರ್ ಸ್ಕ್ಯಾಟರ್ ಮಾಡುತ್ತೆ ಎಕ್ಸ್ರೇಸ್ನ, ಆ್ಯಂಡ್ ರಿಸಲ್ಟೆಂಟು ನಮಗೆ ಒಂದು ಏನು ಇಂಟರ್ಫರೆನ್ಸ್ ಪ್ಯಾಟ್ರನ್ ಆಗಿ ಬರುತ್ತೆ. ಸೊ ದ್ಯಾಟ್ ರಿಸಲ್ಟೆಂಟ್ ಸ್ಕ್ಯಾಟರ್ಡ್ ಎಕ್ಸ್ರೇ ಈಸ್ ಒಬ್ಟೈನ್ಡ್ ಆ್ಯಂಡ್ ದಿಸ್ ಇಸ್ ಫಾರ್ BCC ಲ್ಯಾಟಿಸ್. ನಾವು ಈಗ ಸ್ಟ್ರಕ್ಚರ್ ಫ್ಯಾಕ್ಟರ್ ಅಂದರೆ ಏನು? ಎಕ್ಸ್ರೇನ ಪಾಸ್ ಮಾಡಿದ್ವಿ, ಅದರಲ್ಲಿರೋ ಆಟಮ್ಸ್ ಅದನ್ನು ಸ್ಕ್ಯಾಟರ್ ಮಾಡಿದ ತಕ್ಷಣ ರಿಸಲ್ಟೆಂಟ್ ಎಕ್ಸ್ರೇ ಬಂತು. ಸೊ ಇದರಿಂದ ಏನು ಯೂಸು, ಯಾವ ರೀತಿ ನಾವು ಸ್ಕ್ಯಾಟ್ರಿಂಗ್ ಫ್ಯಾಕ್ಟರ್ನ ನೋಡ್ತೀವಿ ಅಂದರೆ, ಇಂಟೆನ್ಸಿಟಿ ಆಫ್ ಸ್ಕ್ಯಾಟರ್ಡ್ ಎಕ್ಸ್ರೇನ ಸ್ಟಡಿ ಮಾಡ್ತೀವಿ. ಸೊ ಇಂಟೆನ್ಸಿಟಿ ಆಫ್ ಸ್ಕ್ಯಾಟರ್ಡ್ ಎಕ್ಸ್ರೇ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಇಂಟೆನ್ಸಿಟಿ ಆಫ್ ಸ್ಕ್ಯಾಟರ್ಡ್ ಎಕ್ಸ್ರೇ ಬೈ ಯೂನಿಟ್ ಸೆಲ್ ಡಿಪೆಂಡ್ಸ್ ಆನ್ ಅಟೋಮಿಕ್ ಅರೇಂಜ್ಮೆಂಟ್ ಇನ್ ದ ಯೂನಿಟ್ ಸೆಲ್, number of atoms present in the unit cell and types of atoms present in the unit cell. Atomic arrangement in the unit cell ಅಂತ ಅಂದರೆ, ನಾನು ಆಲ್ರೆಡಿ ಬ್ರೇವಿಸ್ ಲ್ಯಾಟಿಸ್ ಮಾಡಬೇಕಾದ್ರೆ ಹೇಳಿದೆ, ಒಂದು ಏನು ಮೋನೋಕ್ಲಿನಿಕ್ ಇರುತ್ತೆ, ಟೆಟ್ರಾಗೋನಲ್ ಸ್ಟ್ರಕ್ಚರ್ ಇರುತ್ತೆ, ಕ್ಯೂಬಿಕ್ ಸ್ಟ್ರಕ್ಚರಲ್ಲಿರುತ್ತೆ, ಟ್ರೈಕ್ಲಿನಿಕ್ ಇರುತ್ತೆ, ಮೋನೋಕ್ಲಿನಿಕ್ ಇರುತ್ತೆ. ಸೊ ಅದರಲ್ಲಿ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಬೇರೆ ಬೇರೆ ಹೆಂಗಿರುತ್ತೆ, ಸೊ ಅದ್ರ ಮೇಲೆ ಕೂಡ ಏನು ಎಕ್ಸ್ರೇ ಇಂಟೆನ್ಸಿಟಿ ಡಿಪೆಂಡ್ ಆಗುತ್ತೆ. ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಯೂನಿಟ್ ಸೆಲ್. ಈಗ ನಾವು ಸಿಂಪಲ್ ಕ್ಯೂಬಿಕ್ದು ನೋಡಿದ್ವಿ, BCCದು ನೋಡಿದ್ವಿ. ಅಂದರೆ ಇಂಟೆನ್ಸಿಟಿ ಆಫ್ ಲೈಟ್ ಆರ್ ಎಕ್ಸ್ರೇ ಪ್ರೊಡ್ಯೂಸ್ಡ್ ಬೈ ಸಿಂಪಲ್ ಕ್ಯೂಬಿಕ್ ಇಸ್ ಡಿಫ್ರೆಂಟ್ ಫ್ರಮ್
ಇಂಟೆನ್ಸಿಟಿ ಆಫ್ ಎಕ್ಸ್ರೇಸ್ ಪ್ರೊಡ್ಯೂಸ್ ಬೈ BCC ಅಂತ ಹೇಳ್ತೀವಿ. ದೆನ್ ಟೈಪ್ಸ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಯೂನಿಟ್ ಸೆಲ್. ಸೊ ಟೈಪ್ಸ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ದ ಯೂನಿಟ್ ಸೆಲ್ ಅಂದರೆ ನಾವು ಸಪೋಸ್ ಸೋಡಿಯಂ ಕ್ಲೋರೈಡ್ ತೊಗೊತೀವಿ. ಇದರಲ್ಲಿ ಸೋಡಿಯಂ ಒಂದು ಟೈಪ್ ಆಫ್ ಆಟಮು, ಕ್ಲೋರಿನ್ ಒಂದು ಟೈಪ್ ಆಫ್ ಆಟಮ್. ಸೊ ಸೋಡಿಯಂನಲ್ಲಿ ಎಕ್ಸ್ರೇ ಪಾಸ್ ಮಾಡಿದ್ರೆ ಇದೇ ಒಂದು ರೀತಿ ಸ್ಕ್ಯಾಟರ್ ಮಾಡುತ್ತೆ, ಕ್ಲೋರಿನ್ನಲ್ಲಿ ಎಕ್ಸ್ರೇ ಪಾಸ್ ಮಾಡಿದ್ರೆ ಇದೇ ಒಂದು ರೀತಿ ಸ್ಕ್ಯಾಟರ್ ಮಾಡುತ್ತೆ. ಸೊ intensity of scattered X-ray depends on types of atoms present in the unit cell. ಸೊ ಇಷ್ಟು ಏನು ಸ್ಕ್ಯಾಟ್ರಿಂಗ್ ಫ್ಯಾಕ್ಟರ್ ಬಗ್ಗೆ ಗೊತ್ತಿರಬೇಕು. ಸೊ ನಾವು ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟರ್. ಸೊ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ನ ಹೆಂಗೆ ಡಿಫೈನ್ ಮಾಡ್ತೀವಿ? ಸೊ ದಟ್ ಈಸ್ ಗಿವನ್ ಬೈ FHKL. So that is equals to ratio of amplitude of radiation scattered by unit cell divided by amplitude of radiation scattered by an electron. ಸೊ ಯೂನಿಟ್ ಸೆಲ್ನಲ್ಲೂ ಎಲೆಕ್ಟ್ರಾನ್ದು ಎರಡರದ್ದು ಏನು ಜಾಮೆಟ್ರಿಕಲ್ ರೇಷಿಯೋ ತೊಗೊಂಡ್ರೆ, ನಾವು ಆ್ಯಂಪ್ಲಿಟ್ಯೂಡ್ದು ರೇಷಿಯೋ ತೊಗೊಂಡ್ರೆ ನಮಗೆ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ ಬರುತ್ತೆ. ಸೊ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ನ ಬರೀಬೇಕಾದ್ರೆ ನಾವು ಏನಂತ ಬರಿತೀವಿ? FHKL is equals to summation of J Fj e power I 2 pi AH plus BK plus CL. ಸೊ ಇಲ್ಲಿ ಸಮೇಷನ್ ಆಫ್ FJ ಅಂತ ಅಂದರೆ ದಿಸ್ ಇಸ್ ಅಟೋಮಿಕ್ ಸ್ಕ್ಯಾಟ್ರಿಂಗ್ ಫ್ಯಾಕ್ಟರ್, ಆ್ಯಂಡ್ ಇದೆಲ್ಲ ಏನು ಬರುತ್ತೆ ಅದನ್ನು ನಾವು ಜಸ್ಟ್ ಸ್ಕ್ಯಾಟ್ರಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ, ಸ್ಟ್ರಕ್ಚರ್ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಇದರಲ್ಲಿ ABC ಏನು ಬರುತ್ತೆ ನಮಗೆ ಲೊಕೇಶನ್ ತೋರಿಸುತ್ತೆ, ಲೊಕೇಶನ್ ಆಫ್ ಆಟಮ್ಸ್, ಆ್ಯಂಡ್ HKL ದಟ್ ಇಸ್ ಮಿಲ್ಲರ್ ಇಂಡಿಸಸ್ ಅಂತ ಹೇಳ್ತೀವಿ. ಸೊ ಈ ಎರಡರದ್ದು ಪ್ರಾಡಕ್ಟು ನಮಗೆ ಟೋಟಲ್ ಜಾಮೆಟ್ರಿಕಲ್ ಸ್ಕ್ಯಾಟ್ರಿಂಗ್ ಫ್ಯಾಕ್ಟರ್ ಗೊತ್ತಾಗುತ್ತೆ. ಸೊ ಇಲ್ಲಿ ಸ್ಟ್ರಕ್ಚರ್ ಫ್ಯಾಕ್ಟರ್ನಲ್ಲಿ ಸ್ಕ್ಯಾಟ್ರಿಂಗ್ ಫ್ಯಾಕ್ಟರ್, ಸ್ಟ್ರಕ್ಚರ್ ಫ್ಯಾಕ್ಟರ್ ನಾವು ನೋಡ್ತೀವಿ. ಸೊ ನಾವು ಸ್ಟ್ರಕ್ಚರ್ ಫ್ಯಾಕ್ಟರ್ನ ಸ್ಟಡಿ ಮಾಡ್ತಾ ಇದ್ವಿ. ಸ್ಟ್ರಕ್ಚರ್ ಫ್ಯಾಕ್ಟರ್ ಫಾರ್ ಸಿಂಪಲ್ ಕ್ಯೂಬಿಕ್ ಕ್ರಿಸ್ಟಲ್. ಸೊ ಫಾರ್ ಸಿಂಪಲ್ ಕ್ಯೂಬಿಕ್ ಕ್ರಿಸ್ಟಲ್ ನಂಬರ್ ಆಫ್ ಆಟಮ್ಸ್ ಎಷ್ಟಿರುತ್ತೆ? ಸೊ ಇಟ್ ಇಸ್ 8 × 1/8. ಸೊ ಸಿಂಪಲ್ ಕ್ಯೂಬಿಕ್ನ ಇನ್ನೊಂದು ಸರ್ತಿ ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಸೊ ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ನಲ್ಲಿ 8 ಆಟಮ್ಸ್ ಅಟ್ ದ ಕಾರ್ನರ್ ಆ್ಯಂಡ್ ಈಚ್ ಆಟಮ್ ಡೊನೇಟ್ಸ್ 1/8 ಟೈಮ್ಸ್. ಸೊ ಟೋಟಲ್ ನಂಬರ್ ಆಫ್ ಆಟಮ್ಸ್ 8 ಕ್ಯಾನ್ಸಲ್ ಆದರೆ ನಮಗೆ ಏನು ಬರುತ್ತೆ? 1 ಆಟಮ್ ಬರುತ್ತೆ. ಸೊ ಇಲ್ಲಿ 8 ಆಟಮ್ಸ್ ಅಟ್ ದ ಕಾರ್ನರ್ ಅಂತ ತೊಗೊಂಡ್ರೆ ಸೊ ಈ ರೀತಿ ಬರುತ್ತೆ. ಸೊ 8 ಆಟಮ್ಸ್ದು ಪೊಸಿಷನ್ ತೊಗೊಳೋದಾದರೆ ಸೊ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ತೊಗೊತೀವಿ ನಾವು. ಸೊ ವಿತ್ ರೆಸ್ಪೆಕ್ಟ್ ಟು ಒರಿಜಿನ್ ತೊಗೊಂಡಾಗ ಅದರದ್ದು ಲೊಕೇಶನ್ ಏನಾಗುತ್ತೆ? 0 0 0 ಆಗುತ್ತೆ. ನಾವು ಸ್ಟ್ರಕ್ಚರ್ ಫ್ಯಾಕ್ಟರ್ ಬರೀಬೇಕಾದ್ರೆ S is equals to e power minus I 2 pi AH plus BK plus CL ಅಂತ ಬರಿತೀವಿ. ABC ವ್ಯಾಲ್ಯೂ 0 ಆದರೆ ಏನಾಗುತ್ತೆ? S ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು e power minus I 2 pi 0. ಸೊ 0 ಇಂದ ಮಾಡಿದ್ರೆ e power 0 ವ್ಯಾಲ್ಯೂ ಇಸ್ 1. ಸೊ ಆವಾಗ ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ದು ಸ್ಟ್ರಕ್ಚರ್ ಫ್ಯಾಕ್ಟರ್ ಏನಾಗುತ್ತೆ? ಸೊ ದಟ್ ಈಸ್ ಈಕ್ವಲ್ ಟು 1 ಅಂತ ಆದರೆ F ಇಂಟು S. ಸೊ ದಟ್ ಈಸ್ ಈಕ್ವಲ್ಸ್ ಟು F ಇಂಟು 1 ಅಂತ ಆದರೆ F. ಸೊ ಅಟೋಮಿಕ್ ಸ್ಕ್ಯಾಟ್ರಿಂಗ್ ಫ್ಯಾಕ್ಟರ್ FHKL ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ ವಿಲ್ ಬಿ ಈಕ್ವಲ್ ಟು ಅಟೋಮಿಕ್ ಸ್ಕ್ಯಾಟ್ರಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಹಾಗಂದರೆ ಏನು? ಸಪೋಸ್ ನೀವು ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ನಲ್ಲಿ ನೀವು ಒಂದು ಎಕ್ಸ್ರೇನ ಪಾಸ್ ಮಾಡಿದ್ರಿ ಅಂದರೆ ಎಲ್ಲ ಆಟಮ್ಸು ಸ್ಕ್ಯಾಟರ್ ಮಾಡುತ್ತೆ. ಸೊ ಎಲ್ಲ ಆಟಮ್ಸು ಸ್ಕ್ಯಾಟರ್ ಮಾಡುತ್ತೆ ಅಂದರೆ ರಿಸಲ್ಟೆಂಟ್ ಇಂಟೆನ್ಸಿಟಿ ಏನು ಬರುತ್ತೆ? ದ್ಯಾಟ್ ವಿಲ್ ಬಿ ಈಕ್ವಲ್ ಟು ದ ಇಂಟೆನ್ಸಿಟಿ ಒಬ್ಟೈನ್ಡ್ ಬೈ ಪಾಸಿಂಗ್ ದಟ್ ಎಕ್ಸ್ರೇ ಥ್ರೂ ಅ ಸಿಂಗಲ್ ಆಟಮ್. ಸೊ ಯಾಕೆ ಸೇಮ್ ಬರುತ್ತೆ? ಬಿಕಾಸ್ ಇದರಲ್ಲಿ ರಿಸಲ್ಟೆಂಟ್ ಆಟಮು 1, ಇದರಲ್ಲಿ 1. ಸೊ ಎರಡು ಆಟಮ್ನಿಂದ ನಾವು ಎಕ್ಸ್ರೇ ಪಾಸ್ ಮಾಡಿದಾಗ ಎರಡರಲ್ಲಿಂದ ಬರೋ ಇಂಟೆನ್ಸಿಟಿ ಸೇಮ್ ಐ ಆಗೇ ಇರುತ್ತೆ. ಸೊ ದಿಸ್ ಈಸ್ ಅಬೌಟ್ ಸ್ಟ್ರಕ್ಚರ್ ಫ್ಯಾಕ್ಟರ್ ಫಾರ್ SC. ನೆಕ್ಸ್ಟ್ ಸ್ಟ್ರಕ್ಚರ್ ಫ್ಯಾಕ್ಟರ್ ಫಾರ್ BCC, ಬಾಡಿ ಸೆಂಟರ್ಡ್ ಕ್ಯೂಬಿಕ್. ಸೊ ಬಾಡಿ ಸೆಂಟರ್ಡ್ ಕ್ಯೂಬಿಕ್ನಲ್ಲಿ ಏನು ಬರುತ್ತೆ? ಫಾರ್ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್ ಕ್ರಿಸ್ಟಲ್ ನಂಬರ್ ಆಫ್ ಆಟಮ್ಸ್ ಏನು ಬರುತ್ತೆ? 8 × 1/8 + 1. ಸೊ ಸ್ಟ್ರಕ್ಚರ್ ಫ್ಯಾಕ್ಟರ್ ಬರೀಬೇಕು ಅಂದರೆ ಬಾಡಿ ಸೆಂಟರ್ದು ನಾವು ಏನು ಬರೀತೀರಿ? ಇದರಲ್ಲಿ 8 ಆಟಮ್ಸ್ ಅಟ್ ದ ಕಾರ್ನರ್ ಬರೀತೀರಿ ಆ್ಯಂಡ್ 1 ಆಟಮ್ ಅಟ್ ದ ಸೆಂಟರ್. ಸೊ 1 ಆಟಮ್ ಅಟ್ ದ ಸೆಂಟರ್ ಅಂತ ಆದರೆ 8 × 1/8 + 1 ಅಂತ ಬರೀತೀರಿ. ಸೊ 1 + 1 = 2 ಅಂತ ಬರೀತೀರಿ. ಸೊ ಟೋಟಲ್ ನಂಬರ್ ಆಫ್ ಆಟಮ್ಸ್ 2. ಸೊ ಈ 2 ಆಟಮ್ಸ್ದು ಲೊಕೇಶನ್ ನಾವು ಏನಂತ ಬರಿಬೋದು? ಇಲ್ಲಿ ಸ್ಟ್ರಕ್ಚರ್ ಫ್ಯಾಕ್ಟರ್ ಬರೀಬೇಕಾದ್ರೆ ನಾವು ABC ತೊಗೊಳ್ಳೋದು ಸ್ಪ್ಲಿಟ್ ಮಾಡ್ತೀವಿ. ಸೊ ಸ್ಪ್ಲಿಟ್ ಮಾಡಬೇಕಾದ್ರೆ ಏನಂತ ಬರಿತೀವಿ? A1 B1 C1 ಫಾರ್ 1 ಆಟಮ್ ಆ್ಯಂಡ್ A2 B2 C2 ಫಾರ್ ಸೆಕೆಂಡ್ ಆಟಮ್. ಸೊ A1 B1 C1 ಫಾರ್ ಫಸ್ಟ್ ಆಟಮ್ ಅಂತ ಅಂದರೆ ದಟ್ ಈಸ್ ಈಕ್ವಲ್ ಟು 0 0 0. ಆಲ್ರೆಡಿ ಸಿಂಪಲ್ ಕ್ಯೂಬಿಕ್ನಲ್ಲಿ ನೋಡಿದ್ವಿ. ಸೇಮ್ ವೇ A2 B2 C2 ಅಂತ ಅಂದರೆ 1/2 1/2 1/2 ಆಗುತ್ತೆ. ಸೊ ಇದು ವ್ಯಾಲ್ಯೂಸ್ನ ನಾವು ಸ್ಟ್ರಕ್ಚರ್ ಫ್ಯಾಕ್ಟರ್ನಲ್ಲಿ ಬರೀಬೇಕಾದ್ರೆ S ಈಕ್ವಲ್ ಟು e power minus I 2 pi A1H plus B1K plus C1L plus e power minus I 2 pi
A2H ಪ್ಲಸ್ B2K ಪ್ಲಸ್ E2L ಅಂತ ಬರಿತೀವಿ. ಸೊ ಇದರಲ್ಲಿ A1 B1 C1 ಆ್ಯಂಡ್ A2 B2 C2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಫಸ್ಟ್ ಒನ್ ಏನಾಗುತ್ತೆ 0 ಆಗುತ್ತೆ, ಸೆಕೆಂಡ್ ಒನ್ ಏನಾಗುತ್ತೆ H/2 K/2 ಪ್ಲಸ್ L/2 ಬರುತ್ತೆ. ಸೊ ಈ ರೀತಿ ಬಂದಾಗ ನಮಗೆ ರಿಸಲ್ಟೆಂಟ್ ಏನು ಬರುತ್ತೆ e⁻−i 2π 0 ಆ್ಯಂಡ್ ಇದರಲ್ಲಿ 1/2 ಕಾಮನ್ ತೊಗೊಂಡ್ರೆ 2 ಕ್ಯಾನ್ಸಲ್ ಆದರೆ ನಮಗೇನು ಬರುತ್ತೆ e⁻0 ಪ್ಲಸ್ e⁻−i 2π 2π ಇದಿದ್ದು 2 ಕ್ಯಾನ್ಸಲ್ ಆಗುತ್ತೆ -i/, ಬ್ರ್ಯಾಕೆಟ್ಸಲ್ಲಿ H ಪ್ಲಸ್ K ಪ್ಲಸ್ L ಅಂತ ಬರೀತೀವಿ. ಸೊ ಇವಾಗ ನಮಗೆ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ ಬರೀಬೇಕಾದ್ರೆ ನಾವು e⁻0 ಏನು 1 ಅಂತ ಬರಿತೀವಿ. ಸೊ 1 ಪ್ಲಸ್ ಇದರಲ್ಲಿ ಏನಂತ ಬರಿಬೋದು 1 ಪ್ಲಸ್ e⁻−i/, ಬ್ರ್ಯಾಕೆಟ್ಸ್ H ಪ್ಲಸ್ K ಪ್ಲಸ್ L ಅಂತ ಬರಿತೀರಿ. ಸೊ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ ಬರೀಬೇಕಾದ್ರೆ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ ಇಸ್ ಗಿವನ್ ಬೈ FHKL is equals to F into scattering structure factor. So that is 1 plus e⁻−i/, H plus K plus L. ಸೊ ಇವಾಗ ಈ FHKL ವ್ಯಾಲ್ಯೂಸು ಡಿಪೆಂಡ್ಸ್ ಆನ್ HKL ವ್ಯಾಲ್ಯೂಸ್. ಸೊ ಹೆಂಗೆ ಡಿಪೆಂಡ್ ಆಗುತ್ತೆ e⁻−i/, ಅಂದರೆ ನಾವೇನಂತ ಬರಿತೀವಿ cos π ಪ್ಲಸ್ i sin π ಅಂತ ಬರಿತೀವಿ. ಸೊ ಇವಾಗ H ಪ್ಲಸ್ K ಪ್ಲಸ್ L ಈವನ್ ಆಗಿದ್ದರೆ ಏನಾಗುತ್ತೆ ಇದರ ವ್ಯಾಲ್ಯೂ 1 ಆಗುತ್ತೆ, ಆ್ಯಂಡ್ ಆಡ್ ಆಗಿದ್ದರೆ ಏನಾಗುತ್ತೆ ಇದರ ವ್ಯಾಲ್ಯೂ -1 ಆಗುತ್ತೆ. ಸೊ ಈವನ್ ವ್ಯಾಲ್ಯೂಸ್ ಆಡ್ ವ್ಯಾಲ್ಯೂಸ್ ಬಂದಾಗ ಈಗ ಸಪೋಸ್ ಇದರದ್ದು ವ್ಯಾಲ್ಯೂಸು ಈವನ್ ಆಯಿತು ಅಂದರೆ ಏನಾಗುತ್ತೆ 1 ಪ್ಲಸ್ 1 ಸೊ 2 ಆಗುತ್ತೆ, 2 ಇಂಟು F 2F ಆಗುತ್ತೆ. ಸೊ ದೆನ್ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ ವಿಲ್ ಬಿ ಮ್ಯಾಕ್ಸಿಮಮ್. ಸೇಮ್ ವೇ ಇಫ್ ಇಟ್ ಇಸ್ ಆಡ್ H ಪ್ಲಸ್ K ಪ್ಲಸ್ L ಆಡ್ ಇತ್ತು ಅಂದರೆ ಏನಾಗುತ್ತೆ ಇಲ್ಲಿ 1 ಪ್ಲಸ್ 1 ಪ್ಲೇಸ್ನಲ್ಲಿ 1 ಮೈನಸ್ 1 ಆಗುತ್ತೆ. ಸೊ 1 ಮೈನಸ್ 1 ಅಂದರೆ 0 ಇಂಟು F ಅಂದರೆ ಏನಾಗುತ್ತೆ FHKL ವ್ಯಾಲ್ಯೂ 0 ಆಗುತ್ತೆ. ಸೊ ದೆನ್ ದಿಸ್ ವಿಲ್ ಬಿ ಮಿನಿಮಮ್. ಸೊ ಹಿಯರ್ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ 2F ಬರಬೇಕು ಅಂದರೆ ಐದರ್ ದ ಸಮ್ ಶುಡ್ ಬಿ ಈವನ್ ಆರ್ ಈವನ್, ಆ್ಯಂಡ್ ಇಫ್ ಇಟ್ ಈಸ್ ಆಡ್ ದೆನ್ ವಿ ಗೆಟ್ 0 ಅಂತ ಹೇಳ್ತೀವಿ, ದಟ್ ಈಸ್ ಮಿನಿಮಮ್ ಅಂತ ಹೇಳ್ತೀವಿ. ಈ ಕಂಡೀಷನ್ ನೆನ್ಪಿಟ್ಕೊಂಡಿರಬೇಕು. ಸೊ ದಿಸ್ ಇಸ್ ದ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ ಫಾರ್ BCC. ಸೊ ಇಲ್ಲಿ ಕಂಡೀಷನ್ ನೋಡ್ಬೋದು ನೀವು, FHKL ಡಿಪೆಂಡ್ಸ್ ಆನ್ HKL ವ್ಯಾಲ್ಯೂಸ್. ಸೊ ಇಫ್ H plus K plus L is even, then we get 2F, and H plus K plus L is odd, then we get 1 minus 1, so that is 0. ಸೊ ಎಕ್ಸಾಂಪಲ್ ಹೆಂಗೆ ಅಂತ ಆದರೆ 1 0 0 ಬರುತ್ತೆ. ಸೊ 1 0 0 ಅಂದರೆ ಆಡ್, 3 0 0 ಆಡ್, 1 plus 1 plus 1 3 ಬರುತ್ತೆ, ದಟ್ ಈಸ್ ಆಡ್, 2 plus 2 plus 1, ಸೊ ದಟ್ ಈಸ್ 5, ಅಗೇನ್ ಆಡ್. ಸೊ ಇವೆಲ್ಲ ಆಡ್ ವ್ಯಾಲ್ಯೂಸ್ಗೆ ಸ್ಟ್ರಕ್ಚರ್ ಫ್ಯಾಕ್ಟರ್ ಫಾರ್ BCC ಏನಾಗುತ್ತೆ 0, ಸೊ ದಟ್ ಈಸ್ ಮಿನಿಮಮ್. 2 0 0, 2 plus 0 plus 0 ಅಂದರೆ 2 ಆಗುತ್ತೆ, ದಟ್ ಈಸ್ ಈವನ್ ನಂಬರ್. 1 1 0, 1 plus 1 2, 1 2 1, 1 plus 2 plus 1 4 ಆಗುತ್ತೆ, 2 2 2 6 ಆಗುತ್ತೆ. ಸೊ ಫಾರ್ ಆಲ್ ದಿಸ್ ಸಮ್ ಈವನ್ the structure factor will be 2F, so that is maximum. So this is about the structure factor for BCC. So structure factor for BCC condition ಏನು ನೆನ್ಪಿಟ್ಕೊಂಡಿರಬೇಕು, sum if it is even then maximum, sum if it is odd then it is minimum. Then next one, structure factor for face centered cubic FCC. ಸೊ ನಂಬರ್ ಆಫ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಕ್ರಿಸ್ಟಲ್ನಲ್ಲಿ ಟೋಟಲ್ ನಂಬರ್ ಆಫ್ ಆಟಮ್ಸ್ ಎಷ್ಟಿರುತ್ತೆ 8 ಇಂಟು 1/8 ಪ್ಲಸ್ 6 ಇಂಟು 1/2 ಅಂತ ಬರಿತೀವಿ. ಸೊ ಟೋಟಲ್ ನಂಬರ್ ಆಫ್ ಆಟಮ್ಸ್ ಏನಂತ ಬರಿತೀವಿ 1 ಪ್ಲಸ್ 3, ಸೊ ದಟ್ ಈಸ್ ಈಕ್ವಲ್ಸ್ ಟು 4 ಅಂತ ಬರಿತೀರಿ. ಸೊ ಲೊಕೇಶನ್ ಬರೀಬೇಕಾದ್ರೆ ಸೊ ಲೊಕೇಶನ್ A1 B1 C1 A2 B2 C2 ಅಂತ BCCಗೆ ಬರ್ತಿದ್ರಿ, ಬಿಕಾಸ್ ಅಲ್ಲಿ 2 ಆಟಮ್ಸ್ ಅಷ್ಟೇ ಇತ್ತು. ಇಲ್ಲಿ 4 ಆಟಮ್ಸ್ ಇರೋದಕ್ಕೆ A1 B1 C1 A2 B2 C2 A3 B3 C3 A4 B4 C4 ಅಂತ ಬರಿತೀವಿ. ಸೊ ಅದರದ್ದು ಲೊಕೇಶನ್ ಬರೀಬೇಕಾದ್ರೆ 0 0 0 1/2 1/2 0 0 1/2 1/2 1/2 0 1/2. ಸೊ ಈ ರೀತಿ ಇದರದ್ದು ಲೊಕೇಶನ್ ಬರೆದಾಗ ನಮಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಸ್ಟ್ರಕ್ಚರ್ ಫ್ಯಾಕ್ಟರ್ನಲ್ಲಿ, ಸೊ ಸ್ಟ್ರಕ್ಚರ್ ಫ್ಯಾಕ್ಟರ್ನಲ್ಲಿ ಏನಂತ ಬರಿತೀವಿ S is equals to e⁻−i 2π A1H plus B1K plus E1L, ಆ್ಯಂಡ್ ಸಿಮಿಲರ್ಲಿ A2H B2K plus E2L ಅಂತ ಬರಿತೀರಿ. ಸೇಮ್ A3 B3 C3 A4 B4 C4 ಹಿಂಗೆ ಬರಿತೀರಿ. ಸೊ ಈ ವ್ಯಾಲ್ಯೂಸ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡಾಗ ನಮಗೆ ಏನು ಬರುತ್ತೆ ವ್ಯಾಲ್ಯೂ, ಸೊ ದಿಸ್ ಇಸ್ e⁻−i 2π 0, ಆ್ಯಂಡ್ ಇಲ್ಲಿ H/2 ಪ್ಲಸ್ K/2 0 ಇಂಟು L ಅಂದರೆ L ಟರ್ಮ್ 0 ಆಗುತ್ತೆ. ಸೊ ಇಲ್ಲಿ 2 ಕಾಮನ್ ತೊಗೊಂಡ್ರೆ 2 2 ಕ್ಯಾನ್ಸಲ್ ಆದರೆ H ಪ್ಲಸ್ K ಉಳಿಯುತ್ತೆ. ಸೇಮ್ ವೇ ಇಲ್ಲಿ K ಪ್ಲಸ್ L ಉಳಿಯುತ್ತೆ, ಇದು H ಟರ್ಮ್ 0 ಆಗುತ್ತೆ. ಸಿಮಿಲರ್ಲಿ ಇಲ್ಲಿ K ಟರ್ಮ್ 0 ಆಗುತ್ತೆ. ಸೊ ಉಳಿಯೋದೇನು 2 2 ಕ್ಯಾನ್ಸಲ್ ಆದರೆ ಫಸ್ಟು
1 ಆಗುತ್ತೆ. ದೆನ್ ಸೆಕೆಂಡ್ ಒನ್ ವಿಲ್ ಬಿ ಮೈನಸ್ e ಪವರ್ ಮೈನಸ್ ಐ ಪೈ h ಪ್ಲಸ್ k e ಪವರ್ ಮೈನಸ್ ಐ ಪೈ k ಪ್ಲಸ್ ಎಲ್ e ಪವರ್ ಮೈನಸ್ ಐ ಪೈ h ಪ್ಲಸ್ ಎಲ್ ಉಳಿಯುತ್ತೆ. ಸೊ ಇದನ್ನು ನಾವು ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಫ್ ಇಂಟು ದಿಸ್ ವ್ಯಾಲ್ಯೂ ಬರುತ್ತೆ. ಇವಾಗ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ? ಅಗೇನ್ ಡಿಪೆಂಡ್ಸ್ ಆನ್ ಹೆಚ್ ಕೆ ಎಲ್ ವ್ಯಾಲ್ಯೂಸ್. ಸೊ ಹೆಚ್ ಕೆ ಎಲ್ ವ್ಯಾಲ್ಯೂಸ್ನ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಕಂಡೀಷನ್ ಹೆಂಗೆ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಎಫ್ ಹೆಚ್ ಕೆ ಎಲ್ ವ್ಯಾಲ್ಯೂಸ್ ಹ್ಯಾಸ್ ಡಿಫ್ರೆಂಟ್ ವ್ಯಾಲ್ಯೂಸ್. ಸೊ ಇಫ್ ವೆನ್ ಹೆಚ್ ಪ್ಲಸ್ ಕೆ ಪ್ಲಸ್ ಎಲ್ ಆಲ್ ಆರ್ ಈವನ್ ದೆನ್ ಎಸ್ ವ್ಯಾಲ್ಯೂ ಏನಾಗುತ್ತೆ 1 + 1 + 1 ಎಲ್ಲದ್ರದ್ದು 1 1 1 ಬರುತ್ತೆ. ಸೊ ಅವಾಗ ಏನಾಗುತ್ತೆ 4 ಬರುತ್ತೆ. ಸೊ ಎಫ್ ಹೆಚ್ ಕೆ ಎಲ್ ವ್ಯಾಲ್ಯೂ ವಿಲ್ ಬಿ ಮ್ಯಾಕ್ಸಿಮಮ್. ಸೊ ದಟ್ ಈಸ್ ಈಕ್ವಲ್ ಟು 4. ವೆನ್ ಹೆಚ್ ಕೆ ಎಲ್ ವ್ಯಾಲ್ಯೂಸ್ ಆರ್ ಆಲ್ ಆಡ್ ದೆನ್ ಆಲ್ಸೋ ವಿ ಗೆಟ್ ಎಫ್ ಹೆಚ್ ಕೆ ಎಲ್ ವ್ಯಾಲ್ಯೂ ದಟ್ ವಿಲ್ ಬಿ ಈಕ್ವಲ್ ಟು 4f. ಸೊ ಹೆಂಗೆ ಬರುತ್ತೆ ಅಂತ ನೋಡೋದಾದರೆ ಈ ಇಕ್ವೇಷನ್ನಲ್ಲಿ ಇಫ್ ಆಲ್ ಆರ್ ಈವನ್ ದೆನ್ ಹೋಲ್ ಟರ್ಮ್ ಈವನ್ ಆಗುತ್ತೆ, ದೆನ್ ದಿಸ್ ವಿಲ್ ಬಿ +1. ಇದು ಈವನ್ ಆದರೆ ಇದು ಹೋಲ್ ಟರ್ಮ್ ಈವನ್ ಆಗುತ್ತೆ, ಸೊ ದಿಸ್ ವಿಲ್ ಬಿ +1. ಇದು ಈವನ್ ಆದರೆ ಹೋಲ್ ಟರ್ಮ್ ವಿಲ್ ಬಿ ಈವನ್, ಸೊ ದಿಸ್ ವಿಲ್ ಬಿ +1. ಸೊ ಇದು ಏನು ನಮಗೆ ಕಂಡೀಷನ್ 1 + 1 + 1 ಅಂದರೆ 4 ಆಗುತ್ತೆ. ಸೊ ದಟ್ ಈಸ್ ಎಫ್ ಹೆಚ್ ಕೆ ಎಲ್ ಇಸ್ ಈಕ್ವಲ್ಸ್ ಟು 4f ಅಂತ ಬರುತ್ತೆ. ಸಪೋಸ್ ಇಫ್ ಇಟ್ ಈಸ್ ಆಡ್ ಅಂತ ತೊಗೊಂಡ್ರೆ ಸಮ್ ಆಫ್ ಟು ಆಡ್ ನಂಬರ್ಸ್, ಇವಾಗ 1 1 ಅಂತ ತೊಗೊಂಡ್ರೆ 2 ಆಗುತ್ತೆ. ದೆನ್ ಅಗೇನ್ ದಿಸ್ ವ್ಯಾಲ್ಯೂ ವಿಲ್ ಬಿ +1. ಇದು 1 + 1 ಅಥವಾ 3 + 1 ಅಂತ ತೊಗೊಂಡ್ರೂ ಕೂಡ ನಮಗೇನಾಗುತ್ತೆ ದಿಸ್ ವಿಲ್ ಬಿ ಆಡ್. ಸಮ್ ಆಫ್ ಟು ಆಡ್ ನಂಬರ್ಸ್ ವಿಲ್ ಬಿ ಈಕ್ವಲ್ ಟು ಈವನ್ ನಂಬರ್. ಸೊ ದಿಸ್ ಹೋಲ್ ಟರ್ಮ್ ಈವನ್ ಆದರೆ ದಿಸ್ ವ್ಯಾಲ್ಯೂ ವಿಲ್ ಬಿ +1. ಸೊ ಇದು ಎರಡು ಆಡ್ ನಂಬರ್ಸ್ ತೊಗೊಂಡ್ರೆ ಸೊ ದಟ್ ಸಮ್ ವಿಲ್ ಬಿ ಆಲ್ವೇಸ್ ಸಮ್ ಆಫ್ ಟು ಆಡ್ ನಂಬರ್ಸ್ ಇಸ್ ಈವನ್ ನಂಬರ್. ಸೊ ದಿಸ್ ಆಲ್ಸೋ ವ್ಯಾಲ್ಯೂ ವಿ ಗೆಟ್ 1. ಸೊ ಇದರಲ್ಲಿ ಕೂಡ ಫಾರ್ ಆಲ್ ಹೆಚ್ ಪ್ಲಸ್ ಕೆ ಪ್ಲಸ್ ಎಲ್ ಈವನ್ ಆ್ಯಂಡ್ ಫಾರ್ ಆಲ್ ಹೆಚ್ ಪ್ಲಸ್ ಕೆ ಪ್ಲಸ್ ಎಲ್ ಆಡ್ ವಿ ಗೆಟ್ ಮ್ಯಾಕ್ಸಿಮಮ್ ಜಾಮೆಟ್ರಿಕಲ್ ಸ್ಟ್ರಕ್ಚರ್ ಫ್ಯಾಕ್ಟರ್ ಅಂತ ಬರಿತೀವಿ. ವೆನ್ ಹೆಚ್ ಕೆ ಎಲ್ ಆರ್ ಮಿಕ್ಸ್ಡ್ಲಿ ಈವನ್ ಆ್ಯಂಡ್ ಆಡ್, ಸೊ ಇವಾಗ ನಮಗೆ ಪ್ರಾಬ್ಲಮ್ ಬರುತ್ತೆ. ಒಂದು ಈವನ್ನು ಒಂದು ಆಡ್ ಇದ್ದರೆ ಏನಾಗುತ್ತೆ, ಒಂದು ಈವನ್ನು ಒಂದು ಆಡ್ ಇದ್ದರೆ ಸಪೋಸ್ ಹೆಚ್ ವ್ಯಾಲ್ಯೂ 1 ಇದ್ದು ಕೆ ವ್ಯಾಲ್ಯೂ 2 ಇದ್ದರೆ ಅವಾಗ ಏನಾಗುತ್ತೆ ಇದು ಆಡ್ ಆಗುತ್ತೆ. ಸೊ ದಿಸ್ ವ್ಯಾಲ್ಯೂ ವಿಲ್ ಬಿ -1. ಸಪೋಸ್ ಹೆಚ್ ವ್ಯಾಲ್ಯೂ 1 ಇದ್ದು ಎಲ್ ವ್ಯಾಲ್ಯೂ ಏನೋ ಸಪೋಸ್ 1 ಇತ್ತು ಅಂತ ಅಂದರೆ 1 ಅಲ್ಲ, ಸೊ ಈವನ್ ನಂಬರ್ ಇತ್ತು ಅಂದರೆ 2 ಇತ್ತು ಅಂದರೆ ಅವಾಗ ಏನಾಗುತ್ತೆ, ಸೊ ಇದ್ರದ್ದು ವ್ಯಾಲ್ಯೂ -1 ಆಗುತ್ತೆ. ಸೊ ಇಲ್ಲಿ ಎರಡು ಈವನ್ ಇತ್ತು ಅಂದರೆ 2 ತೊಗೊಂಡ್ವಿ, 2 ತೊಗೊಂಡ್ರೆ ಇದ್ರದ್ದು +1 ಬರುತ್ತೆ. ಸೊ +1 -1 +1 -1 gets cancelled, then we get the answer as 0. So when it is mixedly even and odd, then the structure factor will be equal to 0. So this is about the structure factor for FCC. ಸೊ ಇಷ್ಟು ನಿಮಗೆ ಕಂಡೀಷನ್ ಗೊತ್ತಿರಬೇಕು. ಸ್ಕ್ಯಾಟ್ರಿಂಗ್ ಫ್ಯಾಕ್ಟರ್ ಫಾರ್ ಸ್ಟ್ರಕ್ಚರ್ ಫ್ಯಾಕ್ಟರ್ ಫಾರ್ SC ಈಸ್ ಫಾರ್ ಆಲ್ ವ್ಯಾಲ್ಯೂಸ್ ಆಫ್ h² k² l² ಅಂತ ಬರೀತೀವಿ. ಸ್ಟ್ರಕ್ಚರ್ ಫ್ಯಾಕ್ಟರ್ ಫಾರ್ BCC ಏನು h + k + l ಎಲ್ಲನೂ ಈವನ್ ಇರಬೇಕು ಅಂತ ಬರೀತೀವಿ. ಫಾರ್ FCC ಏನು ಆಲ್ ಈವನ್ ಇರಬೇಕು ಇಲ್ಲ ಆಲ್ ಆಡ್ ಇರಬೇಕು, ದೆನ್ ವಿ ಗೆಟ್ ದ ಮ್ಯಾಕ್ಸಿಮಮ್ ಸ್ಟ್ರಕ್ಚರ್ ಫ್ಯಾಕ್ಟರ್ ಅಂತ ಬರೀತೀವಿ. ಬಟ್ ಫಾರ್ ಆಲ್ ಅದರ್ ವ್ಯಾಲ್ಯೂಸ್ ವಿ ಗೆಟ್ FCC 0 ಅಂತ ಬರುತ್ತೆ. ಸೊ ಇಷ್ಟು ಕಂಡೀಷನ್ಸ್ ಗೊತ್ತಿದ್ದರೆ ಇದ್ರ ಮೇಲೆ ಬರೋ ಕ್ವಶನ್ಸ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಇದರಲ್ಲಿ ಪ್ರೀವಿಯಸ್ ಇಯರ್ ಕ್ವೆಶನ್ ನೋಡೋದಾದರೆ, ಸೊ ಮ್ಯಾಚ್ ದ ಫಾಲೋಯಿಂಗ್ ಫಾರ್ ದ ಅಲೋಡ್ ರಿಫ್ಲೆಕ್ಷನ್ಸ್ ಆಫ್ SC, DCC, BCC ಆ್ಯಂಡ್ FCC ಸ್ಟ್ರಕ್ಚರ್ ಲ್ಯಾಟಿಸಸ್ ಆ್ಯಂಡ್ ಚೂಸ್ ದ ಕರೆಕ್ಟ್ ಒನ್. ಸೊ ಇಲ್ಲಿ ಈ ಕ್ವೆಶನ್ನ ಯಾವಾಗ ಕೇಳಿದ್ದಾರೆ, KSET 2016ನಲ್ಲಿ ಕೇಳಿದ್ದಾರೆ. ಸೊ ಲ್ಯಾಟಿಸಸ್ ಆರ್ ಗಿವನ್, ಸ್ಟ್ರಕ್ಚರ್ ಫ್ಯಾಕ್ಟರ್ ಕಂಡೀಷನ್ಸ್ ಆರ್ ಗಿವನ್. ಯು ಶುಡ್ ಮ್ಯಾಚ್ ದ ಸ್ಟ್ರಕ್ಚರ್ ಫ್ಯಾಕ್ಟರ್ ಕಂಡೀಷನ್. ಸೊ ಇವಾಗ ಇದರಲ್ಲಿ ನೋಡೋದಾದರೆ ಸ್ಟ್ರಕ್ಚರ್ ಫ್ಯಾಕ್ಟರ್ ಕಂಡೀಷನ್ ಯಾವುದು ಬರುತ್ತೆ ಅಂತ, SCಗೆ ಏನು ಬರುತ್ತೆ, ಆಲ್ ವ್ಯಾಲ್ಯೂಸ್ ಆಫ್ h² + k² + l². ಸೊ SC ಮ್ಯಾಚ್ ವಿತ್ 1C. ದೆನ್ DCCದು ನಾನು ಲಾಸ್ಟಿಗೆ ಹೇಳ್ತೀನಿ. BCCಗೆ ಏನು ಈವನ್ ವ್ಯಾಲ್ಯೂಸ್ ಆಫ್ h + k + l ಅಂತ ಬರುತ್ತೆ. ದೆನ್ FCCಗೆ ಏನು, FCCಗೆ when h + k + l all are odd or all are even. ಸೊ ಫೋರ್ತ್ ಒನ್ Bಗೆ ಬರುತ್ತೆ. ದೆನ್ ಲಾಸ್ಟ್ ರಿಮೈನಿಂಗ್ DCC when h + k + l are all odd or all even, and one more condition, h + k + l should be divisible by 4 ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಫಾರ್
DCC ಸ್ಟ್ರಕ್ಚರ್. ಸೊ DCC ಸ್ಟ್ರಕ್ಚರ್ ಅಂದರೆ ಏನು ಅಂತ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದನ್ನು ಹೋಪ್ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ಕೊತೀನಿ. ಸ್ಟ್ರಕ್ಚರ್ ಫ್ಯಾಕ್ಟರ್ನ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಡೈಮಂಡ್ ಕ್ಯೂಬಿಕ್ ಕ್ರಿಸ್ಟಲ್ ಅಂತ ಹೇಳ್ತೀವಿ DCC ಅಂದರೆ. ಸೊ ಡೈಮಂಡ್ ಕ್ಯೂಬಿಕ್ ಕ್ರಿಸ್ಟಲ್ನ ಕನ್ವೆನ್ಷನಲ್ ಕ್ಯೂಬ್ ಅಂತಲೂ ಕರೀತಾರೆ. ಸೊ ಇಟ್ ಕನ್ಸಿಸ್ಟ್ ಆಫ್ 8 atoms and its location is given by 0 0 0 0 1/2 1/2 1/2 0 1/2 1/2 1/2 0 1/4 1/4 1/4 3/4 3/4 1/4 1/4 3/4 3/4 3/4 1/4 3/4. ಸೊ ಇದು 8 atoms ಪೊಸಿಷನ್. ಸೊ ಸ್ಟ್ರಕ್ಚರ್ ಫ್ಯಾಕ್ಟರ್ ಬರೀಬೇಕಾದ್ರೆ S is equals to e power minus I pi ಬ್ರ್ಯಾಕೆಟ್ಸ್ನಲ್ಲಿ A1 B1 C1 A1H ಪ್ಲಸ್ B1 K ಪ್ಲಸ್ C1 L ಅಂತ ಬರೀತಿರಲ್ಲ, ಹಾಗೆ A8H ಪ್ಲಸ್ B8K ಪ್ಲಸ್ E8L ವರೆಗೂ ಬರೆದು ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ DCCದು ಕಂಡೀಷನ್ ಬರುತ್ತೆ. ಸೊ ಏನು ಕಂಡೀಷನ್ನು? all H plus K plus L. So all HKL should be either odd and all HKL should be even, and also it should be divisible by 4 ಅಂತ ಬರುತ್ತೆ. ಸೊ ಇಟ್ ಇಸ್ ಕಂಡೀಷನ್. ಸೊ ಅಕಾರ್ಡಿಂಗ್ ಟು ದ ಗಿವನ್ ಕಂಡೀಷನ್ ನಮಗೆ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಇದರಲ್ಲಿ ನಾವು ಮ್ಯಾಚ್ ಮಾಡಿದ ಪ್ರಕಾರ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಅಂಡ್ ದಿಸ್ ಕ್ವೆಶನ್ ವಾಸ್ ಆಸ್ಕ್ಡ್ ಇನ್ KSET 2016. ಸೊ KSET 2016ನಲ್ಲಿ ಸ್ಟ್ರಕ್ಚರ್ ಫ್ಯಾಕ್ಟರ್ ರಿಲೇಟೆಡ್ ಕ್ವೆಶನ್ ಬಂದಿತ್ತು. ಓಕೆ, ದೆನ್ ನೆಕ್ಸ್ಟ್ ಒನ್ ವಿ ಹ್ಯಾವ್ the structure factor for a single cell of identical atoms to form factor is given by SHKL f of summation j e power minus 2 pi I HXJ plus KYJ plus LZJ, where XJ, YJ, ZJ are the coordinates of an atom and HKL are the Miller indices. Which of the following statement is correct for the diffraction peaks of BCC and FCC lattice? ಸೊ ಈ ಕ್ವೆಶನ್ನು KSET 2015ನಲ್ಲಿ ಕೇಳಿರೋ ಕ್ವೆಶನ್ನು. ಸೊ ನಾನು ಅಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ A1 B1 C1 ಅಂತ ತೊಗೊಂಡು ಮಾಡಿದ್ದೀನಿ, ಅಥವಾ ABC ಅಂತ ತೊಗೊಂಡು ಮಾಡಿದ್ದೀನಿ. ಈ ಕ್ವೆಶನಲ್ಲಿ ABC ಪ್ಲೇಸ್ನಲ್ಲಿ XYJ ಕೊಟ್ಟಿದ್ದಾರೆ ಅಷ್ಟೇ, ಬೇರೆದೇನು ಡಿಫ್ರೆನ್ಸ್ ಇಲ್ಲ. ಲೊಕೇಶನ್ ಪ್ಲೇಸ್ನಲ್ಲಿ ABC ತೊಗೊಂಡಿರೋದು, ಇಲ್ಲಿ XYJ ಕೊಟ್ಟಿದ್ದಾರೆ, XYZ ಕೊಟ್ಟಿದ್ದಾರೆ ಅಷ್ಟೇ. ಸೇಮ್ ಮಿಲ್ಲರ್ ಇಂಡಿಸಸ್ HKL ಆ್ಯಸ್ ಇಟ್ ಇಸ್. Now, which of the following statement is correct for diffraction peaks of BCC and FCC lattice ಅಂತ ಕೇಳಿದ್ದಾರೆ. BCC FCC ಲ್ಯಾಟಿಸ್ಗೆ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಗೊತ್ತೆ. ಸೊ BCC ಲ್ಯಾಟಿಸ್ಗೆ ಕಂಡೀಷನ್ ಏನು? ಆಲ್ ಶುಡ್ ಬಿ ಈವನ್ ಅನ್ನೋದು ಕಂಡೀಷನ್. ಸೊ ಫಸ್ಟ್ BCC ಲ್ಯಾಟಿಸ್ದು ನೋಡ್ಕೊಂಡ್ಬಿಡ್ಬೇಕು. ಸೊ BCC ಲ್ಯಾಟಿಸ್ದು ನೋಡಿಕೊಂಡ್ರೆ ಆಲ್ ಶುಡ್ ಬಿ ಈವನ್ ಅಂತ ಆದರೆ 2 1 0 1 1 0 2 2 2. ಸೊ ಇಲ್ಲಿ ಏನಾಗುತ್ತೆ? ಆಲ್ ಶುಡ್ ಬಿ ಈವನ್ ಅಂದರೆ 2 1 0 1. ಇಲ್ಲಿ ಈವನ್ನು ಇಟ್ ಇಸ್ ಆಡ್. ಸೊ ದಿಸ್ ಕಂಡೀಷನ್ ಇಸ್ ನಾಟ್ ಸ್ಯಾಟಿಸ್ಫೈಡ್ ಅಂತ ಬರಿತೀವಿ. ನೆಕ್ಸ್ಟು BCCದಷ್ಟೇ ನೋಡ್ತಾ ಇದ್ದೀನಿ ನಾನು. 2 0 0 1 1 0 2 2 2. ಸೊ ಇಲ್ಲಿ ಎಲ್ಲನೂ ಈವನ್ ಇದೆ ಅಥವಾ ಎಲ್ಲನೂ ಆಡ್ ಇದೆ. ಸೊ ದಿಸ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. ದೆನ್ BCC ಅಗೇನ್ 2 0 0 1 1 0 2 2 2. ಸೊ ಇದು ಎರಡು ಸೇಮ್ ಇರೋದ್ರಿಂದ ಈ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ದೆನ್ ಡಿ ಆಪ್ಷನ್ ನೋಡೋದಾದರೆ BCCದು 2 0 0 2 1 0 2 2 2. ಸೊ ಇಲ್ಲಿ ಎಲ್ಲ ಈವನ್ ಇದೆ, ಇಲ್ಲಿ ಒಂದು ಆಡ್ ಬಂತು. ಸೊ ಅದಕ್ಕೆ ದಿಸ್ ಕಂಡೀಷನ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ಇವಾಗ ನಮಗೆ ಎರಡು ಆಪ್ಷನ್ನು ಎಲಿಮಿನೇಟ್ ಆಗೋಯ್ತು. ರಿಮೈನಿಂಗ್ ಆಪ್ಷನ್ ಏನಿದೆ? ನಾವು ಈಗ FCCಗೆ ಟ್ರೈ ಮಾಡಬೇಕು. ಸೊ FCCಗೆ ಟ್ರೈ ಮಾಡಬೇಕು ಅಂದರೆ FCC ಕಂಡೀಷನ್ ಏನು? ಐದರ್ ಆಲ್ ಶುಡ್ ಬಿ ಈವನ್ ಆ್ಯಂಡ್ ಆಲ್ ಶುಡ್ ಬಿ ಆಡ್ ಅಂತ ಹೇಳ್ತೀವಿ. ಸೊ ಆಲ್ ಶುಡ್ ಬಿ ಈವನ್ ಆರ್ ಆಲ್ ಶುಡ್ ಬಿ ಆಡ್ ಅಂತ ನೋಡೋದಾದರೆ ಇಲ್ಲಿ ಏನು ಬರುತ್ತೆ? 1 1 1. ಇದು ಆಲ್ ಆರ್ ಆಡ್. ಸೊ ದಿಸ್ ಕಂಡೀಷನ್ ಇಸ್ ಸ್ಯಾಟಿಸ್ಫೈಡ್. 2 1 1 ಈ ಕಂಡೀಷನ್ ಸ್ಯಾಟಿಸ್ಫೈ ಆಗಲ್ಲ, ಯಾಕಂದರೆ ಒಂದು ಈವನ್ ಇದೆ, ಎರಡು ಆಡ್ ಇದೆ. ಸೊ ದಿಸ್ ಕಂಡೀಷನ್ ಇಸ್ ನಾಟ್ ಸ್ಯಾಟಿಸ್ಫೈಡ್. ಆ್ಯಂಡ್ 4 0 0 ಇಟ್ ಈಸ್ ಈವನ್. ಸೊ ಆಲ್ರೆಡಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ನಮಗೆ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ಗೊತ್ತಾಗುತ್ತೆ. ಇಲ್ಲಿ ನೋಡೋದಾದರೆ 1 1 1 ಆಡ್, 3 1 1 ಆಡ್, 4 0 0 ಈವನ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. KSET 2015ನಲ್ಲಿ ಕೇಳಿರೋ ಕ್ವೆಶನ್. ಈಸಿಯಾಗಿ ಜಸ್ಟ್ ನೀವು ಈವನ್ ನಂಬರ್ಸ್ ಆಡ್ ನಂಬರ್ಸ್ ಅನ್ನೋದನ್ನು ನೀವು ಚೆಕ್ ಮಾಡಿಕೊಂಡ್ರೆ ಆರಾಮಾಗಿ ನೀವು 2 ಮಾರ್ಕ್ಸ್
ಕ್ವೆಶನ್ನ ಆನ್ಸರ್ ಮಾಡಿಕೊಂಡ್ರೆ ನಿಮಗೆ ಬರುತ್ತೆ. ಇದರಲ್ಲಿ ನೀವು ಜಸ್ಟ್ ಈವನ್ ಆಡ್ ಅಂತ ಗೊತ್ತಿದ್ದರೆ ನೀವು ಆನ್ಸರ್ ಮಾಡಿಬಿಡ್ಬೋದು. ನಾನು ಯಾಕೆ ಈ ಥರ ಕ್ವೆಶನ್ಸ್ನ ಟಾಪಿಕ್ಸ್ನ ಮಾಡ್ತಾಯಿದ್ದೀನಿ ಅಂದರೆ ಇದರಲ್ಲಿ ಯಾವುದೇ ಲೆಂತಿ ಕ್ಯಾಲ್ಕುಲೇಷನ್ಸ್ ಇರಲ್ಲ. ನಿಮಗೆ ಕಾನ್ಸೆಪ್ಟ್ ಗೊತ್ತಿತ್ತು ಅಂದರೆ ಆರಾಮಾಗಿ ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ಆ್ಯಂಡ್ ಕ್ಯಾಲ್ಕುಲೇಷನ್ಸ್ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ಎಕ್ಸಾಮಲ್ಲಿ ಕ್ಯಾಲ್ಕುಲೇಟರ್ ಅಲೋ ಮಾಡಲ್ಲ. ಸೊ ಕಾನ್ಸೆಪ್ಟ್ಸ್ ಗೊತ್ತಿದ್ದರೆ ಡೈರೆಕ್ಟಾಗಿ ಆನ್ಸರ್ ಮಾಡೋಕ್ಕಾಗೋಂಥ ಟಾಪಿಕ್ಸ್ನೇ ನಾನು ಫಸ್ಟ್ ಕವರ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಆದಷ್ಟು ಈ ಥರ ಟಾಪಿಕ್ಸ್ನ ನೀವು ಯಾವುದನ್ನು ಕ್ವೆಶನ್ ನೋಡಿದ ತಕ್ಷಣವೇ ಆನ್ಸರ್ ಮಾಡ್ಬೋದು. ಸೊ ಏನು ಜಾಸ್ತಿ ಅದರಲ್ಲಿ ಇನ್ ಡೆಪ್ತ್ ಟಾಪಿಕ್ ಹೋಗೋ ನೆಸೆಸಿಟಿನೂ ಇರಲ್ಲ. ಜಸ್ಟ್ ನಿಮ್ಗೆ ಈವನ್ ನಂಬರ್ ಆಡ್ ನಂಬರ್ ಅಷ್ಟೇ ಗೊತ್ತಿದ್ದರೆ ನೀವು ಈ ಟಾಪಿಕ್ ಮೇಲೆ ಆರಾಮಾಗಿ ಆನ್ಸರ್ ಮಾಡ್ಬೋದು. ಸೊ ಅದಕ್ಕೆ ಈ ಥರ ಟಾಪಿಕ್ಸ್ನ ನೀವು ಫಸ್ಟ್ ಕವರ್ ಮಾಡಿಕೊಂಡ್ರೆ ನಿಮಗೆ KCETನಲ್ಲಿ ಟೈಮ್ ಕೂಡ ಸೇವ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಕ್ವೆಶನ್ಸ್ನ ಅಟೆಂಪ್ಟ್ ಮಾಡೋದಕ್ಕೂ ಆರಾಮಾಗಿ ಅಟೆಂಪ್ಟ್ ಮಾಡ್ಬೋದು ಅನ್ನೋದು ಇದರಿಂದ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಆ್ಯಂಡ್ hope this video is helpful for you, and like, share and subscribe so that you will get the notification of newly uploaded videos. So hope you are preparing well for your exams, KCET exams. So all the best for your preparations. Thank you.